ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ನಾನು ಈಗ ಈ ಒಂದು ವಿಡಿಯೋದಲ್ಲಿ ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ನಾಳೆ ನಡೀತಕ್ಕಂಥ ಮ್ಯಾಚ್ ಚಾಂಪಿಯನ್ಸ್ ಟ್ರೋಫಿ 2025 ಈ ಒಂದು ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ. ಹಾಗಾದರೆ ಮ್ಯಾಚ್ ಯಾರು ವಿರುದ್ಧ ನಡೀತಾ ಇದೆ? ಇಂಡಿಯಾ ಪಾಕಿಸ್ತಾನ ವಿರುದ್ಧ ನಡೀತಾ ಇದೆ ಕಣ್ರಿ. ಯಾರು ಮಿಸ್ ಮಾಡದೆ ನೋಡಿ. ಯಾಕೆ ಹೇಳಿ, ಇಡೀ ಇಂಡಿಯಾದ ಶತ್ರುಗಳು ಯಾರು ಅಂತ ಕೇಳಿದರೆ ಪ್ರತಿಯೊಬ್ಬರು ಬಾಯಲ್ಲೂ ಬರತಕ್ಕಂಥ ಹೆಸರು ಪಾಕಿಸ್ತಾನಿ ಅಂತಲೇ ಹೆಸರು ಬರುತ್ತೆ. ಸೊ ಹಾಗಾಗಿ ಈ ಒಂದು ಮ್ಯಾಚ್ ನನಗೂ ತುಂಬ ಇಂಪಾರ್ಟೆಂಟು, ಪ್ರತಿಯೊಬ್ಬ ಇಂಡಿಯನ್ಸ್ಗೂ ಪ್ರತಿಯೊಬ್ಬ ಕನ್ನಡಿಗರಿಗೂ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಯಾರು ಮಿಸ್ ಮಾಡಬೇಡಿ. ಚಾಂಪಿಯನ್ ಟ್ರೋಫಿ 2025 ನಾಳೆ ನಡೀತಾ ಇದೆ. ಈ ಒಂದು ಮ್ಯಾಚ್ ಎಷ್ಟು ಗಂಟೆಗೆ ನಡೀತಾ ಇದೆ, ಯಾವ ಜಾಗದಲ್ಲಿ ನಡೀತಾ ಇದೆ, ಯಾವ ರೀತಿ ಎಲ್ಲ ನೋಡ್ಬೋದು ಅನ್ನೋ ಒಂದು ಮಾಹಿತಿ ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ನೆಕ್ಸ್ಟ್ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಟನ್ ಅಂತ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ. ಈಗ ಸದ್ಯಕ್ಕೆ ಮ್ಯಾಟ್ರಿಗೆ ಬರೋಣ. ಮೊದಲನೇದಾಗಿ ಈಗ ನಾಳೆ ನಡೀತಕ್ಕಂಥ ಚಾಂಪಿಯನ್ ಟ್ರೋಫಿ 2025 ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡೋದಾದರೆ, ಈ ಒಂದು ಮ್ಯಾಚಲ್ಲಿ ಆಟ ಆಡ್ತಾ ಇರ್ತಕ್ಕಂಥ ತಂಡಗಳು ಬಂದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಅಫ್ಕೋರ್ಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಅಂದರೆ ನಮ್ಮ ಒಂದು ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು 5 ವರ್ಷದ ಹುಡುಗನಿಗೂ ಕೂಡ ರೋಮ ನೆಟ್ಟಗಾಗಿ ನಿಂತ್ಕೊಳ್ಳುತ್ತೆ. ನಮ್ಮ ದೇಶ ಅಂತಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ರೆಸ್ಪೆಕ್ಟ್ ಕೊಡ್ತಾರೆ. ಬಟ್ ಅಲ್ಲಿನ ಜನ ಬಂದ್ಬಿಟ್ಟು ನಮ್ಮ ದೇಶನ ಹೆಂಗೆ ನಿರ್ನಾಮ ಮಾಡ್ಬೋದು, ಯಾವ ರೀತಿ ಬಾಂಬ್ ಬಿಟ್ಟು ಉಡಾಯಿಸ್ಬೋದು, ಯಾವ ರೀತಿ ಡುಮ್ ಅನಿಸ್ಬೋದು, ಈ ಥರ ಪ್ಲ್ಯಾನ್ ಮಾಡಿಕೊಂಡು ಇದನ್ನೇ ಅವರ ಮಕ್ಕಳುಗಳಿಗೆ ಹೇಳ್ಕೊಟ್ಟು ಅದನ್ನೇ ಒಂದು ಶಿಕ್ಷಣವಾಗಿ ಅಲ್ಲಿ ಕಲಿಸ್ತಾ ಇದ್ದಾರೆ. ಸೊ ಅವರ ಒಂದು ಗುರಿ ಬಂದ್ಬಿಟ್ಟು ನಮ್ಮ ಇಂಡಿಯಾನ ಕಿತ್ಕೊಳ್ಳೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಲೆಭಾಗ ಜಮ್ಮು ಕಾಶ್ಮೀರನ ಕಿತ್ಕೊಳ್ಳೋದು, ಈ ಒಂದಷ್ಟು ನಮ್ಮ ದೇಶದ ಒಂದಷ್ಟು ಗಡಿಭಾಗಗಳನ್ನ ಕಿತ್ಕೊಳ್ಳೋದು ಅವರ ಒಂದು ಉದ್ದೇಶ ಆಗಿದೆ. ಬಟ್ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಅವ್ರನ್ನ ತಲೆಯಲ್ಲಿ ಕೂಡ ಇಟ್ಕೊಂಡಿಲ್ಲ. ಬಿಕಾಸ್ ಹೆಂಗಿದ್ರೆ ಅವ್ರು ಯಾವತ್ತಿದ್ರು ನಮ್ಮ ಕಾಲು ಕೆಳಗೆ, ನಮ್ಮ ಕಾಲು ಧೂಳು ಸಮ ಅನ್ನೋ ಥರನೇ ನಾವು ಯಾವತ್ತು ಬದುಕ್ತಾ ಇರೋದು. ಯಾಕೆಂದರೆ ನಮ್ಮ ದೇಶದವ್ರಿಗೆ ಇರ್ತಕ್ಕಂಥ ಒಂದೇ ಒಂದು ಹಠ, ಒಂದು ಗುರಿ ಏನಪ್ಪ ಅಂತಂದರೆ, ನಮ್ಮ ದೇಶ ಅಷ್ಟೂ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ದಿ ಬೆಸ್ಟ್, ಟಾಪ್ 3, ಟಾಪ್ 1 ಈ ರೀತಿ ಅವರು ನಮ್ಮ ಒಂದು ದೇಶ ಪ್ರತಿಬಿಂಬಿಸ್ಕೋಬೇಕು ಅನ್ನೋ ಒಂದು ನಿಟ್ಟಲ್ಲೇ ನಮ್ಮ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಮ್ಮ ದೇಶದ ಜನರು ಆ ಒಂದು ವಿಷಯದಲ್ಲಿ ಅವತ್ತು ಕೆಲಸ ಮಾಡ್ತಾ ಇರ್ತಾರೆ. ಸೊ ನಮ್ಗೆ ಆ ಥರದ್ದೊಂದು ಸೇಡಿಲ್ಲ. ಸೊ ಹಾಗಾಗಿ ಈಗ ಮೈನ್ ಮ್ಯಾಟ್ರಿಗೆ ಬರೋದಾದರೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದೆ. ನಾಳೆ ಎಷ್ಟು ಗಂಟೆಗೆ ನಡೀತಾ ಇದೆ ಅಂತಂದರೆ ಮಧ್ಯಾಹ್ನ 2 ಗಂಟೆಗೆ ನಡೀತಾ ಇದೆ. ಯಾವ ಜಾಗದಲ್ಲಿ ಅಂದರೆ ದುಬೈಯಲ್ಲಿ ನಡೀತಾ ಇದೆ. ಹೌದು, ಇವರಿಬ್ಬರನ್ನು ಅಟ್ಲೀಸ್ಟ್ ದುಬೈಗೆ ಕಳಿಸಿದ್ದಾರೆ. ಅದನ್ನು ಹೊರತುಪಡಿಸಿ ಏನಾದರೂ ನಮ್ಮ ಜಾಗದಲ್ಲೋ, ಬಹುಶಃ ಅವ್ರನ್ನೇನಾದ್ರೂ ನಮ್ಮ ಜಾಗದಲ್ಲಿ ಆಡೋದಕ್ಕೆ ಬಿಟ್ಬಿಟ್ಟಿದ್ರೆ ಇನ್ನೇನು ಕತೆ ಆಗ್ತಾಯಿತ್ತೋ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಜಾಗನೂ ಬೇಡ, ಅವ್ರ ಜಾಗನೂ ಬೇಡಪ್ಪ. ಅವರು ಕಂಫರ್ಟಬಲ್ ಝೋನು ಬೇಡ, ನಿಮ್ಮ ಕಂಫರ್ಟಬಲ್ ಝೋನು ಬೇಡ. ನಾನು ಎತ್ಕೊಂಡು ದುಬೈಯಲ್ಲಿ ಹಾಕ್ತೀನಿ. ಗೆದ್ದವನು ಪಾರ್ಟಿ ಮಾಡ್ಕೊತಾನೆ, ಸೋತವನು ಅಲ್ಲೇ ದುಬೈ ಬೀಚಲ್ಲೋ ಎಲ್ಲೋ ಒಂದು ಕಡೆ ಕಪನ್ ಕಾಯ್ ಅಂದ್ಕೊಂಡು ಅಲ್ಲೇ ಒಂದು ಕಡೆ ಕಾಫಿ ಟೀ ಕುಡ್ಕೊಂಡು ಮನೆಗೆ ಹೋಗ್ಬಿಡ್ಲಿ ಅನ್ನೋ ಕಾರಣಕ್ಕೆ ಏನೋ ಪ್ಲಾನ್ ಮಾಡಿಬಿಟ್ಟು ದುಬೈಯಲ್ಲೇ ಆಡಿಸ್ತಾರೆ ಯಾವಾಗಲೂ ಕೂಡ. ಸೊ ಇಟ್ಸ್ ಓಕೆ. ಸೊ ಈ ಒಂದು ಮ್ಯಾಚ್ ನಾಳೆ ನಡೀತಾ ಇದೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಚಾಂಪಿಯನ್ ಟ್ರೋಫಿ 2025 ಈ ಒಂದು ಮ್ಯಾಚ್ ಮಧ್ಯಾಹ್ನ 2 ಗಂಟೆಗೆ ದುಬೈಯಲ್ಲಿ ನಡೀತಾ ಇದೆ. ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಾದ ಮೇಲೆ ನೆಕ್ಸ್ಟ್ ಈ ಒಂದು ಮ್ಯಾಚಲ್ಲಿ ನಾನು ನಂಬಿಕೆ ಇಟ್ಟಿರ್ತಕ್ಕಂಥ ಬ್ಯಾಟ್ಸ್ಮನ್ಸ್, ನಾನು ನಂಬಿಕೆ ಇಟ್ಟಿರ್ತಕ್ಕಂಥ ಆಟಗಾರರು ಯಾರ್ಯಾರಪ್ಪ ಅಂತ ಒಂದು ಲೀಸ್ಟ್ ಮಾಡಿದ್ದೀನಿ, ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರು, ರೋಹಿತ್ ಶರ್ಮಾ ಅವರು, ಶುಭಮ್ ಗಿಲ್ ಅವರು, KL ರಾಹುಲ್ ಅವರು, ಜಡೇಜಾ ಅವರು, ಮೊಹಮ್ಮದ್ ಶಫಿ ಅವರು, ಅಕ್ಷರ್ ಪಾಟೀಲ್ ಅವರು, ಈ 7 ಜನರ ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ. ಇದರಲ್ಲಿ ಬ್ಯಾಟ್ಸ್ಮನ್ ತುಂಬ ನಾನು ಹೈಲೈಟ್ ಆಗಿ ನಂಬಿರ್ತಕ್ಕಂಥ ಬ್ಯಾಟ್ಸ್ಮನ್ಗಳು ಬಂದು ಅಫ್ಕೋರ್ಸ್ ನಾನು ವಿರಾಟ್ ಕೊಹ್ಲಿ ಅವ್ರನ್ನ ತುಂಬ ನಂಬಿದ್ದೀನಿ. KL ರಾಹುಲ್ ಆಗಿರ್ಬೋದು, ಶುಭಮ್ ಗಿಲ್ ಆಗಿರ್ಬೋದು. ಶುಭಮ್ ಗಿಲ್ ಅವ್ರ ಮೇಲೆ ನಾನು ತುಂಬ ನಂಬಿಕೆ ಇದೆ. ಅವರ ಒಂದು ಬ್ಯಾಟಿಂಗ್ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಯಾಕೆ ಅಂತಂದರೆ ಪಾಕಿಸ್ತಾನದ ಮ್ಯಾಚ್ ಅಷ್ಟೇ ಅಂತಲ್ಲ, ಒಂದಷ್ಟು ಮ್ಯಾಚ್ಗಳಲ್ಲಿ ಅವ್ರದ್ದೊಂದು ಒಂದಷ್ಟು ಹೈಲೈಟೆಡ್ ಮ್ಯಾಚ್ ಇದೆ. ಒಂದಷ್ಟು ಪಾಯಿಂಟ್ ಔಟ್ ಮಾಡಿ ನೋಡೋದಾದರೆ ಒಂದಷ್ಟು ಮ್ಯಾಚ್ಗಳಿದೆ. ಆ ಮ್ಯಾಚ್ಗಳಲ್ಲೆಲ್ಲ ಶುಭಮ್ ಗಿಲ್ ಅವರ ಒಂದು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ ನಂಬಿಕೆ ಇಡೋದು ಶುಭಮ್ ಗಿಲ್ ಅವ್ರ ಮೇಲೆ. ಅಷ್ಟೇ ಬುದ್ಧಿವಂತಿಕೆಯಿಂದ ಆಟ ಆಡ್ತಾರೆ. ಸೊ ಹಾಗಾಗಿ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಅದಾದ ಮೇಲೆ ನೆಕ್ಸ್ಟ್ ಶುಭಮ್ ಗಿಲ್ ಅವರೇ, ನೀವು ನಮ್ಮ ಒಂದು ನಂಬಿಕೆನ ಹಾಳು ಮಾಡದೆ ಪಾಕಿಸ್ತಾನದ ವಿರುದ್ಧ ಅವ್ರಿಗೆ ಸರಿಯಾಗಿ ಮಣ್ಣು ಮುಗಿಸಿ ಡ್ಯಾಶ್ ಹೊಡೆದುಬಿಟ್ಟು ನಮ್ಮ ಒಂದು ಟೀಮ್ಗೆ ಒಂದು ಒಳ್ಳೆ ಸ್ಕೋರ್ನ ತಂದುಕೊಡ್ತೀರಾ, ಗೆಲುವನ್ನು ತಂದುಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಂಬಿಕೆ ಇಟ್ಟಿರ್ತಕ್ಕಂಥ ಟೈಗರ್ ಬಂದ್ಬಿಟ್ಟು ನಮ್ಮ ವಿರಾಟ್ ಕೊಹ್ಲಿ ಅವರು. ಹೌದು, ವಿರಾಟ್ ಕೊಹ್ಲಿ ಬಗ್ಗೆ ಹೇಳ್ಬೇಕಂದ್ರೆ ಬಿಡೋಗುರು RCBಲ್ಲಿ ನಾವು ನೋಡಿದ್ದೀವಿ. ಒಂದು ಭಾರಿ RCBಲಿ ಆಡ್ತಕ್ಕಂಥ ವಿರಾಟ್ ಕೊಹ್ಲಿನೇ ಬೇರೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಅಂತ ಬಂದಾಗ ಅಲ್ಲಿ ಮೈ ಮೇಲೆ ಉಗ್ರ ನರಸಿಂಹನ ತಗೊಂಡು ಅಲ್ಲಿ ಆಡ್ತಕ್ಕಂಥ ವಿರಾಟ್ ಕೊಹ್ಲಿನೇ ಬೇರೆ. ಸೊ ಅಫ್ಕೋರ್ಸ್ ಬೇಕಾದ್ರೆ ನೀವು ನಾಳೆ ನೋಡಿವ್ರಂತೆ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ಕ್ರಿಕೆಟ್ ಲವರ್ಸ್ ಏನಿರ್ತಾರೆ ಅವ್ರಿಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅವ್ರು ಆಲ್ರೆಡಿ ನೋಡಿರ್ತಾರೆ. ಇಂದಿನ ಮ್ಯಾಚ್ಗಳಲ್ಲಿ, ದೊಡ್ಡ ಮ್ಯಾಚ್ಗಳಲ್ಲೆಲ್ಲ ಅವ್ರು ನೋಡಿದ್ದಾರೆ. ಸೊ ಹಾಗಾಗಿ
ಸೊ ವಿರಾಟ್ ಕೊಹ್ಲಿ ಅವ್ರ ಮೇಲೆ ನಾನು ತುಂಬ ನಂಬಿಕೆ ಇಟ್ಟಿದ್ದೀನಿ. ದೇವರಾಣೆಗೂ ನಾಳೆ ನಡೀತಕ್ಕಂಥ ಮ್ಯಾಚಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಈ ಒಂದು ಮ್ಯಾಚಲ್ಲಿ ಸರಿಯಾಗಿ ತಿಕ್ಕ ಹೊರಿಸ್ತಾರೆ, ಸರಿಯಾಗಿ ಬಗ್ಸಿ ಬಡಿತಾರೆ. ಯಾವ ರೇಂಜಿಗೆ ಬಗ್ಸಿ ಬಡಿತಾರೆ ಅಂತಂದರೆ ಪಾಕಿಸ್ತಾನದವ್ರಿಗೆ ತಲೆ ಎತ್ಕೊಂಡು ಮನೆಗೆ ಹೋಗೋಕ್ಕಾಗಲ್ಲ, ಮನೆಗಲ್ಲ ಅಟ್ಲೀಸ್ಟ್ ಬರೀ ಸ್ಟೇಡಿಯಮಿಂದ ಹೊರಗಡೆ ಹೋಗೋಕ್ಕಾಗಲ್ಲ, ಆ ರೇಂಜಲ್ಲಿ ಉರಿಸ್ತಾರೆ ಅಂತ ನಾನು ಬೇಕಾದ್ರೆ ಬರ್ಕೊಡ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಆ ಒಂದಷ್ಟು ಸ್ಟಿಲ್ಸ್ ಏನಾದರೂ ಸಿಕ್ತು ಅಂದರೆ ನಾನು ನಾಳೆ ದಿನ ನಡೀತಕ್ಕಂಥ ನಾಳೆ ನಾನು ನಿಮಗೆ ಕೊಡ್ತಕ್ಕಂಥ ಒಂದು ಅಪ್ಡೇಟಲ್ಲಿ ನಾನು ಬೇಕಾದ್ರೆ ಆ ಸ್ಟಿಲ್ಸ್ ಎಲ್ಲ ಬೇಕಾದ್ರೆ ತೊಗೊಂಬರ್ತೀನಿ. ದೇವರಾಣೆಗೂ ನಾನು ಕಾಯ್ತಾ ಇರತಕ್ಕಂಥದ್ದು ವಿರಾಟ್ ಕೊಹ್ಲಿ ಅವರ ಒಂದಷ್ಟು ಪೋಸ್ಗಳಿದೆ, ಉರ್ಸೋ ಅಂಥ ಒಂದಷ್ಟು ಪೋಸ್ಗಳು ಮ್ಯಾಚಲ್ಲಿ. ಸೊ ಅದರಲ್ಲೂ ಪಾಕಿಸ್ತಾನ ಅಂತ ಬಂದರೆ ಆ ಯಪ್ಪ ಸಿಕ್ಕಾಬಟ್ಟೆ ಅಗ್ರೆಸಿವ್ ಆಗಿ ಆಡ್ತಾರೆ. ಆ ಒಂದಷ್ಟು ಮ್ಯಾಚ್ನ ನೋಡೋದಕ್ಕೆ ತುಂಬ ಕಾತರದಿಂದ ನಾನು ಕಾಯ್ತಾ ಇದ್ದೀನಿ. ನನ್ನಷ್ಟೇ ಕಾತರದಿಂದ ನೀವು ಕಾಯ್ತಾ ಇದ್ದರೆ, ನೀವು ವಿರಾಟ್ ಕೊಹ್ಲಿ ಲವರ್ಸ್ ಆಗಿದ್ದರೆ ಅಫ್ಕೋರ್ಸ್ ಕೊಹ್ಲಿ ಅಂತ ನೀವು ಕಮೆಂಟ್ ಆಗ್ಬೋದು. ಇಲ್ಲ ಬ್ರೋ, ನನಗೆ ಕೊಹ್ಲಿಗಿಂತ ನನಗೆ ಇಂಡಿಯಾ ಅನ್ನೋ ಒಂದು ಎಮೋಷನ್ಸ್ ಇದೆ ಅನ್ನೋದಾದರೆ ಇಂಡಿಯಾ ಅಂತಲೇ ನೀವು ಕಮೆಂಟ್ ಮಾಡ್ಬೋದು. ಸೊ ಇದಾದ ಮೇಲೆ ನೆಕ್ಸ್ಟ್ ನಾಳೆ ನಡೀತಕ್ಕಂಥ ಮ್ಯಾಚಲ್ಲಿ ಇದಿಷ್ಟು ನಾನು ಇವತ್ತು ಕೊಡೋದಕ್ಕೆ ಅಂತ ಬಂದಂಥ ಮಾಹಿತಿ. ಇದಾದ ಮೇಲೆ ಬೌಲರಲ್ಲಿ ಯಾರ್ಯಾರ ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳ್ಬೇಕು ಅಂತಂದರೆ, ನಾನು ಮೊಹಮ್ಮದ್ ಶಮಿ ಆಮೇಲೆ ಜಡೇಜಾ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಇವರು ಅಷ್ಟೇ ಪಾಕಿಸ್ತಾನದ ಆಪೋಸಿಟ್ ಅಂತ ಬಂದರೆ ತಮ್ಮ ಪ್ರಾಣ ಕೊಟ್ಟು ಅವರು ರಕ್ತ ಸುರಿಸ್ಕೊಂಡಾದ್ರೂ ಸರಿ ಅವನ ಅಜ್ಜಿ ನುಗ್ಗೋನ ನಡಿಗರು ಬಡ್ದು ಬಾರಿಸ್ಬಿಟ್ಟು ಬಾಯಿಗೆ ಹಾಕೋಣ ಅನ್ನೋ ರೇಂಜಲ್ಲಿ ಅವ್ರು ಬೌಲಿಂಗ್ ಮಾಡ್ತಾರೆ. ಸೊ ಅಷ್ಟೊಂದು ಅಗ್ರೆಸಿವ್ ಆಗಿ ಬೌಲಿಂಗ್ ಮಾಡೋವಂಥ ಒಂದಿಷ್ಟು ನಾನು ನಂಬಿರ್ತಕ್ಕಂಥ ಇಬ್ಬರು ಬೌಲರ್ಸ್, ಜಡೇಜಾ ಒಬ್ಬರು, ಮೊಹಮ್ಮದ್ ಶಮಿ ಒಬ್ಬರು. ಸೊ ಇವರಿಬ್ಬರ ಮೇಲೆ ನಾನು ಬೌಲಿಂಗಲ್ಲಿ ನಂಬಿಕೆ ಇಟ್ಟಿದ್ದೀನಿ. ಸೊ ಡೆಫಿನೆಟ್ಲಿ ಇವರು ಕೂಡ ನನ್ನ ನಂಬಿಕೆನ ಮೋಸ ಮಾಡಲ್ಲ. ನನ್ನ ನಂಬಿಕೆ ಅಷ್ಟೇ ಅಲ್ಲ, ಇಡೀ ಭಾರತೀಯರ ನಂಬಿಕೆಗೆ ಇವರು ಮೋಸ ಮಾಡಲ್ಲ ಅಂತ ನಾನು ನಂಬಿದ್ದೀನಿ. ಬ್ಯಾಟ್ಸ್ಮನಲ್ಲಿ ನನ್ನನ್ನು ಹೊರತುಪಡಿಸಿ ಇವಾಗ ನಾನೊಂದಷ್ಟು ಚೂಸ್ ಮಾಡಿದೆ ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಅಂತ. ಇವರನ್ನು ಹೊರತುಪಡಿಸಿ, ನನ್ನ ಆಯ್ಕೆನ ಹೊರತುಪಡಿಸಿ ನಿಮ್ಮ ಪ್ರಕಾರ ಇಲ್ಲ ಗುರು ಇವ್ರಿಗಿಂತ ಇವರಿದ್ದಾರೆ ಅಂತ ನಿಮ್ಮ ಒಂದು ಮನಸ್ಸಲ್ಲಿ ಯಾರಾದರೂ ಇದ್ದರೆ ಅದನ್ನು ಕಮೆಂಟಲ್ಲಿ ಹಂಚ್ಕೊಳ್ಳಿ. ಇದಿಷ್ಟು ನಾನು ಇವತ್ತು ಮಾತಾಡೋದಕ್ಕೆ ಅಂತ ಬಂದಂಥ ಮಾಹಿತಿ, ಕೊಡೋದಕ್ಕೆ ಅಂತ ಬಂದಂಥ ಮಾಹಿತಿ. ಇದಾದಮೇಲೆ ನೆಕ್ಸ್ಟ್ ನಾಳೆ ಮ್ಯಾಚ್ ಮುಗಿದ ಮೇಲೆ ಡೆಫಿನೆಟ್ಲಿ ಪಾಕಿಸ್ತಾನ ಸೋಲುತ್ತೆ, ತಲೆಗೆಡ್ಸ್ಕೊಬಿಡಿ. ನಾನು ಅಡ್ವಾನ್ಸ್ಡಾಗಿ ಹೇಳ್ತಾ ಇದ್ದೀನಿ, ನಾನು ನಾಲ್ಗೆಲ್ಲಿ ಮಚ್ಚೆ ಇಲ್ಲ. ಬಟ್ ಆದರೂ ನನ್ನ ಟೀಮ್ ಮೇಲೆ ಇರ್ತಕ್ಕಂಥ ನಂಬಿಕೆಯಿಂದ ನಾನು ಡೆಫಿನೆಟ್ಲಿ ಇವಾಗಲೇ ಹೇಳ್ತಾ ಇದ್ದೀನಿ, ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಇಂಡಿಯಾ ಆಲ್ರೆಡಿ ಗೆದ್ದಾಯಿತು, ಬರೆದಿಟ್ಕೊಳ್ಳಿ. ಸೊ ಈ ಒಂದು ಮಾತನ್ನು ಹೇಳ್ತೀನಿ. ಯಾರ್ಯಾರು ನನ್ನಷ್ಟೇ ನಂಬಿಕೆ ಇಟ್ಕೊಂಡಿದ್ದಾರೆ ಅವರೆಲ್ಲ ಕಮೆಂಟಲ್ಲಿ ಮಾತಾಡೋಣ. ಇಂಡಿಯಾ ಅಂತ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ನೀವು ಕೊಹ್ಲಿ ಅಂತ ಕಮೆಂಟ್ ಆಗದೆ ಹೋದ್ರೂ ಪರವಾಗಿಲ್ಲ. RCB ಬೇಕಾದ್ರೆ ನೀವು ಕೊಹ್ಲಿ ಅಂತ ಕಮೆಂಟ್ ಹಾಕಿ. ಬಟ್ ಈಗ ಇಂಡಿಯಾ ಅಂತ ಕಮೆಂಟ್ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ನಾಳೆ ಚಾಂಪಿಯನ್ ಟ್ರೋಫಿ ಮ್ಯಾಚ್ ಮುಗಿದ ಮೇಲೆ ಮತ್ತೆ ಆ ಒಂದು ಅಪ್ಡೇಟ್ ಜೊತೆ ಮತ್ತೆ ಪಾಕಿಸ್ತಾನದವ್ರಿಗೆ ಸರಿಯಾಗಿ ಗುಮ್ಮೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಕೊನೆಯಲ್ಲಿ ಕೇಳ್ಕೊತಾ ಇದ್ದೀನಿ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ನ ಆನ್ ಮಾಡ್ಕೊಂಡು ಕಾಯ್ತಾ ಇರಿ. ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಧನ್ಯವಾದಗಳು.